ಗೂಂಡಾಗಿರಿ ನಡೆಯೋದಿಲ್ಲ. ಮೊನ್ನೆ ಅವ್ರು ಏನಾಯ್ತದೆ ಸಭಾಪತಿಗಳೇ ಕೂಡ್ರಿ 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 ನೋಡಿ ಯಾರು ಅಪಮಾನ ಮಾಡೋದು ಹೇಳಿ ಸಭಾಪತಿಗಳು ಅವ್ರ ರಾಜ್ಯ ನೀವು ನೀವು ನೆತ್ತಿಟ್ಕೊಂಡು ಗೂಂಡಾಗಿರಿ ನಡೆಯೋದಿಲ್ಲ. ಗೂಂಡಾಗರ್ದಿ नहीं चलेगा. ಗೂಂಡಾಗರ್ದಿ नहीं चलेगा. ಗೂಂಡಾಗಿರಿ ನಡೆಯೋದಿಲ್ಲ. ಗೂಂಡಾಗಿರಿ ನಡೆಯೋದಿಲ್ಲ. ಗೂಂಡಾಗರ್ದಿ नहीं चलेगा. ಗೂಂಡಾಗರ್ದಿ नहीं चलेगा. ನೀವು ಕೊಡ್ರಿ, ನೀವು ಯಾರು ಮಾತಾಡಬೇಡಿ, ಕೊಡ್ರಿ. ಸಭಾಪತಿಗಳೇ ಒಂದು ನಿಮಿಷ. ಈಗಾಗಲೇ ನೀವು 3ನೇ ಸಲ ಹೇಳ್ತಾ ಇದ್ದೀರಾ, ನಾನು ಎನ್ಕ್ವೈರಿ ಮಾಡ್ತೀನಿ, ನೀವು ರಿಪೋರ್ಟ್ ತರಿಸ್ತೀನಿ, ಕ್ಯಾಮ್ರಾ ತರಿಸ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ, ಅದನ್ನ ತೀರ್ಮಾನ ಈಗಾಗಲೇ ಹೇಳಿದ್ದೀರಾ. ದಯವಿಟ್ಟು ನೀವು ಮುಖ್ಯಮಂತ್ರಿಗಳ ಸದಕ್ಕೆ ಬಂದಿದ್ದಾರೆ, ಬಜೆಟ್ ಪ್ರೆಸೆಂಟ್ ಮಾಡೋಕ್ಕಾಗಿದ್ದಾರೆ, ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಇನ್ನೇನು ಮಾಡೋಕ್ಕಾಗ್ತದೆ? ಇನ್ನೇನು ಮಾಡೋಕ್ಕಾಗ್ತದೆ? ಅಲ್ಲ, ಏನ್ ಮಾಡೋಕ್ಕಾಗ್ತದೆ? ಅದು ಏನ್ ಮಾಡೋಕ್ಕಾಗ್ತದೆ ಈಗ? ಈ ರೀತಿ ಒತ್ತಡ ತರಬಾರ್ದು. ಎಲ್ಲ ಮಾತಾಡೋಣ, ಸುಮ್ ಕೂತ್ ಬಿಡ್ತೀನಿ. ನೋಡಿ, ಒಂದ್ ನಿಮಿಷ ತಡೀರಿ. ನೋಡಿ, ನಮ್ಮ ಸದನದಲ್ಲಿ ನಿಯಮಗಳಿಂದವ. ನೀವು ಇಂಥದನ್ನು ಪುಟ್ಟಣ್ಣ ಮಾತಾಡಂತ ಹೇಳಿದ್ರಿ, ಕಡನ್ ತರಿಸಿನಿ, ಮಾತಾಡಿದ್ರು, ಕಡದಿಂದ ಆದಂಥ ಇದನ್ನು ತೆಗೆದು ಹಾಕಿನಿ, ಅಲ್ಲಿಗೆ ಮ್ಯಾಟ್ರಿ ಎಂಡ್ಸ್ ಮುಗಿದ. ಒಂದು ನಿಮಿಷ ರೀ, ನಾ ಹೇಳೋ ಮಟ್ಟ ಕೇಳ್ತೀನಿ, ನಾ ಹೇಳೋ ಮಟ್ಟ ಕೇಳ್ತೀನಿ. ನಾವೇ ಒಪ್ಪಿದ್ದೇವೆ, ಏನೋ ತಪ್ಪು ಆಗತ್ತೆ. ಸಭೆ ಮುಂದಿಡದ ಕಾಗದ ಪತ್ರಗಳು ಕಾರ್ಯದರ್ಶಿ ನೋಡಿ, ಈಗಲೂ ನಾವು ಎದುರೋದಿಲ್ಲ ಅಂತಾರೆ. ಅಂದಮೇಲೆ ಇದು ಕುಮ್ಮಕ್ ಕೊಟ್ಟಂಗಾಗೋದಿಲ್ವೇ? ಕರ್ನಾಟಕ ಧನ ವಿನಿಯೋಗ ವಿಧೇಯಕ 2025, ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕ 2025, ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ 2025, ನೋಟರಿಗಳ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ವಿಧಾನಮಂಡಲದ ಸಂಬಳಗಳು, ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ 2025, ಡಾಕ್ಟರ್ ಎಚ್ ನರಸಿಂಹಯ್ಯ ವಿಜ್ಞಾನ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2025, ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕ 2025. ಇವ್ರ ಜೊತೆ ನಾವು ನಾನು ನಿಮ್ಮ ಗುಂಡಾಗಿರಿ ನಾವು ನಮಗೂ ಇಲ್ಲ. ನೀವು ದಬ್ಬಾಳಿಕೆ ಮಾಡ್ತಾ ಇದ್ರಿ, ನಾವೇನು ದಬ್ಬಾಳಿಕೆ ಹೇಳಿಲ್ಲ. ಒಂದ್ ನಿಮಿಷ ಕೇಳಿ. ನೋಡಿ, ನಾನು ಅದನ್ನ ವಿಷಯವನ್ನ ಮುಕ್ತಾಯ ಮಾಡಿದ್ದೀನಿ. ಮುಂದೆ ಯಾವುದೇ ಸದಸ್ಯರು ಈ ರೀತಿಯಿಂದ ವರ್ತನೆಯನ್ನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಈ ಸದನದ ಗೌರವಕ್ಕೆ ಧಕ್ಕೆ ತರಬಾರ್ದು. ಅದಕ್ಕೆ ಎಲ್ಲರಿಗೂ ಹೇಳಿದ್ದೀನಿ, ಮತ್ತು ಪುಟ್ಟಣ್ಣವ್ರಿಗೂ ಹೇಳ್ತೀನಿ, ಸಮಾಧಾನದಿಂದ ಮಾತಾಡಿ ಅಂತ ಹೇಳಿದ್ದೀನಿ ಅವ್ರಿಗೆ. ದಯಮಾಡಿ ಇಡ್ಲಿಕ್ಕೆ ಮುಗಿಸ್ರಿ. ಮುಖ್ಯಮಂತ್ರಿಗಳು ಬಂದಾರ, ಆ ವಿಧೇಯಕವನ್ನು ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ ನೋಡಿ. ಒಂದು ಸಾರಿ ಆದಾಗ ನೀವು ಕ್ಷಮಿಸಿಬಿಡಿ, ನಾವು ಕ್ಷಮಿಸಿಬಿಡ್ತೇವೆ. ಎರಡನೇ ಸಾರಿ ಆದಾಗ ನಾವು ಕೇಳಿದ್ದೇವೆ ತಮ್ಮ ನ್ಯಾಯ ಕೊಡಿ ಅಂತ. ಈಗ ನಮ್ಮ ಮುಂದೆನೆ ನಿಂತು ನಿಮಗೆ ಎದುರೋದಿಲ್ಲ ಅಂದ್ರೆ 3ನೇ ಸಾರಿ ನೀವೇ ಇದು ನೋಡಿದೀರಲ್ಲ, ಇದನ್ನ ಏನ್ ಮಾಡ್ಬೇಕು? ಬೇಕಾಗಿಲ್ಲ, ಪೀಠಕ್ಕೆ ಎದುರಬೇಕಾ ಬೇಡವಾ? ಅಲ್ಲ, ಏನೇನು ಅವ್ರು ಹೇಳೋದು? ಅದ್ರಲ್ಲೂ ಸಿಬ್ಬಂದಿನೆಲ್ಲ ಬಂದು
ಆಯ್ತು, ಈಗಾಗಲೇ ಅದನ್ನ ಸಿಬ್ಬಂದಿ ಮುಗಿಸಿ. ಅನ್ನಲ್ಲ, ಎದುರು ವಿರೋಧ ಪಕ್ಷ ಬಂದವರು. ನಾಯಕರೇ, ಸಭಾಧ್ಯಕ್ಷರೇ, ಸಾಕು, ತುಂಬಾ ಹೇಳ್ಕೊಂಡು ಹೋಗ್ತಾ ಇಲ್ಲ ನೀವು. ಚರ್ಚೆಗೆ ಬಂದಿ, ಮುಖ್ಯಮಂತ್ರಿ ಬಂದಿ. ಅಲ್ಲ, ಮುಕ್ತಾಯ ಮಾಡಿ. ನಮ್ಗೆ ಎಲ್ಲಿಲ್ಲ. ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವ್ರ ಗೌರವ ಇದೆ. ನಾವು ಅದನ್ನ ಇದು ಮಾಡೋಣ. ನೀವು ಮೊದಲು ಇದಕ್ಕೆ ಉತ್ತರ ನೋಡ್ರಿ, ಪೀಠದಿಂದ ಉತ್ತರ ಕೊಡಿಸಿ. ಅವರನ್ನ ಹೊರಗಡೆ ಕಳಿಸಿ. ಅವರನ್ನ ಹೊರಗಡೆ ಕಳಿಸಿ. ನಮ್ದು ಏನು ತೊಂದರೆ ಇಲ್ಲ, ಮುಂದುವರ್ಸೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.